ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮದ್ದೀನಿ. ನಾನು ಮುಂಜಾನೆ 6:30 7 ಗಂಟೆ ಐತೆ ರೊಟೀನ್ ಚಾಲೂ ಮಾಡಿದ್ದೆ. ಶ್ರಾವಣ್ ಕೂಡ ಮಾತಾಡಿದ್ದು 5 ನಿಮಿಷ ವಿಡಿಯೋ ಆಗಿತ್ತು ಸ್ನೇಹಿತರೆ. ಮತ್ತು ನಾನು ನಿನ್ನೆ ಏನು ಭಾಗಟ್ಟು ವಿಡಿಯೋ ಮಾಡಿದ್ದೆ ಮಳೆ ಬಂದಿಂದ ಸ್ನೇಹಿತರೆ. ಅದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಶ್ರಾವಣಿನೂ ಸ್ವಲ್ಪ ಮಾಡ್ಕೊಯ್ದು ಇದನ್ನು ವಿಡಿಯೋ ಕೂಡಿಸಿ 2 ದಿನದ ವಿಡಿಯೋ ಕೂಡಿಸಿ ಒಂದಿನನೇ ಅಪ್ಲೋಡ್ ಮಾಡಿ ನೋಡಿ. ಇವತ್ತು ಮಾಡ್ಬೇಕಂತ ಮಾಡಿ ಸ್ನೇಹಿತರೆ. 12 ನಿಮಿಷ ವಿಡಿಯೋ ಆಗೈತೆ ಅದು. ಏನು ಮಾಡಿ ಸ್ನೇಹಿತರೆ, ನೀನು ನನಗೆ ಆಗಲಿಲ್ಲ, ಸಿಕ್ಕಾಪಟ್ಟೆ ಆಗಿಬಿಡ್ತು. ಇವಾಗ ನನ್ನ ಮಗಳು ಎಡ್ಡು ಮಕ್ಕಳು ಮಾನಿಕೆಯ ಸ್ನೇಹಿತರೆ. ನಾ ಯಾಕೆ ಟೆನ್ಷನ್ ಮಾಡ್ಕೋತೀನಿ? ನಾನು ಮಕ್ಕಳು ಒಂದು ಶಾನೆ ಅದಲ್ಲ. ಎರಡು ಮಕ್ಕಳಂದ್ರೆ ನಮ್ಮ ಮಾನಿಕೆಯ ಸ್ನೇಹಿತರೆ. ಮಕ್ಕಳು ಎಷ್ಟು ಬುದ್ಧಿ ಇರ್ತಾವೆ, ಎಷ್ಟಿಲ್ಲ. ಸಣ್ಣ ಇದ್ರಲ್ಲಿಕ ಒಂದು ಕಳ್ಕೊಂಡ್ರೆ ದೇವ್ರೊಂದು ಕೊಡ್ತಾರಂತ, ಪಡ್ಕೋತೀವಿ ಅಂತೆಲ್ಲ ಸುಳ್ಳಲ್ಲ ಸ್ನೇಹಿತರೆ. ಅವ್ರ ಅಪ್ಪನ ಕಳ್ಕೊಂಡ್ರೆ 2 ಮಕ್ಕಳು ಮಾನಿಕ್ಯನ ಹುಟ್ಟೆ ನನಗೆ. ಅದೇ ಒಂದು ಫುಲ್ ಖುಷಿ ಆಗುತ್ತೆ ನೋಡಿ. ನಾ ಖುಷಿಯಾಗಿರೋದು ನಿಮ್ಗೆ ಇಷ್ಟ ಅಂದ್ರೆ ನಾ ಇನ್ನು ಒಟ್ಟು ಬೇಜಾರು ಅಂತ ವಿಡಿಯೋ ಮಾಡಲ್ಲ ಸ್ನೇಹಿತರೆ. ಖುಷಿಯಾಗೇ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಇನ್ನು ತೆಗೆದು ಒಗಿತೀನಿ. ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ನೀಗದವ್ರು ತೆಗ್ದ ಮಾಡ್ಕೊಂಡು ಆರಾಮಿರ್ತೀನಿ. ಶ್ರಾವಣಿನೂ ಎಲ್ಲರೂ ಶ್ರಾವಣಿದು ಸಾಲಿ ಸ್ಕೂಲ್ ಬಗ್ಗೆ ಎಲ್ಲರೂ ಹೇಳಿರಿ, ಅಕ್ಕ ಇಂಗ್ಲೀಷ್ ಮೀಡಿಯಮ್ ಕಳಿಸಿ ಅಂತೇಳಿ. ಆ ವಿಡಿಯೋ ನಾಳೆ ಮಾಡ್ತೀನಿ ಸ್ನೇಹಿತರೆ. ಕಮೆಂಟ್ಗಳೆಲ್ಲ ಬರುತ್ತೀನಿ, ಪ್ರತಿಯೊಂದು ಕಮೆಂಟ್ಗಳು ಬರುತ್ತೀನಿ. ಆ ಕಮೆಂಟ್ಗಳು ಒಳಗೆ ರಿಪ್ಲೈ ಕೊಡ್ತೀನಿ. ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಕೊಡ್ತೀನಿ. ಅಲ್ಲಿ ರಿಪ್ಲೈನು ಮಾಡೀನಿ. ನನಗೆ ಮನಃಶಾಂತಿಗೋಸ್ಕರ ಕಮೆಂಟ್ಗಳು ಬರ್ದೀನಿ. ನನಗೆ ಎಷ್ಟು ಖುಷಿ ಆಗುತ್ತಲ್ಲ ಕಮೆಂಟ್ಗಳು ಓದಿ. ಪ್ರತಿಯೊಂದು ವಿಡಿಯೋ ಕಮೆಂಟ್ ಹಾಕಿ ಸ್ನೇಹಿತರೆ. ಮರಿಬೇಡಿ, ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ಏನಾರು ಮರೀರಿ, ಕಮೆಂಟ್ ಹಾಕ್ರಿ, ಲೈಕ್ ಕೊಡ್ರಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಖುಷಿ ಅಂತ ಇಷ್ಟು ದಿನ ನನಗೆ ಯೋಚನೆ ಇತ್ತಲ್ಲ ಸ್ನೇಹಿತರೆ. 8-9 ದಿನ ಆಯ್ತು ಯೋಚನೆ ಇತ್ತಲ್ಲ. ಆ ಯೋಚನೆ ಓಡಾಯ್ತು. ಇವತ್ತೂ ಹೋಗಿದ್ದೆ ಪುಟ್ಟಕ್ಕ ಯಜಮಾನ್ರು ನೋಡೋಕೆ. ಮಾತಾಡಿದರು, ಹಿಂಗಾಯ್ತಕ್ಕ ಅಂತೆಲ್ಲ ಹೇಳಿದರು. ಖುಷಿ ಆಯ್ತು ನನಗೆ. ಯಾಕಂದ್ರೆ ಎಲ್ಲ ಜನ ಅಲ್ಲಿ ಬಸ್ ಬಂದು ಡಿಕ್ಕಿ ಹೊಡೆದೈತೆ ನೋಡಿ ಸ್ನೇಹಿತರೆ. ಆಟೋಕ್ಕೆ ಬಸ್ ಬಂದು ಡಿಕ್ಕಿ ಹೊಡೆನ. ಬಸ್ನಲ್ಲಿ ಮ್ಯಾಗ ಆಗ್ಬಿಡ್ತಾರೆ, ಮೂಲಿ ಅಪ್ಪಚ್ಚಾಗ್ಬಿಟ್ಟೈತೆ ಬಸ್ ಮೂಲಿ. ಅವು ಮ್ಯಾಗ ಹತ್ತರ ಇವರು ಅಣ್ಣ ಮುಂದೆ ಡಿಕ್ಕಿ ಹೊಡೆನ ಹುಟ್ಟು ಸಿಕ್ಕೊಂಡ್ಬಿಟ್ಟಂಗೆ ಸ್ನೇಹಿತರೆ. ಹಿಂಗೆ ಹಚ್ಚಿ ಬಿದ್ದುಬಿಟ್ಟಲ್ಲ ಇಟ್ಟರಾಗುತ್ತಾಗೈತೆ. ಎಲ್ಲ ಜನ ಸುತ್ತ ಒಂದು ಬಸ್ಸಿನ ಜನ ಅಲ್ಲೆಲ್ಲ ಸುತ್ತಮುತ್ತದ ಜನಗಳು ಸತ್ತ ನೀವು ಅಂತೇಳಿ ಕೈ ಬಿಟ್ಟು ಸುಮ್ಮನೆ ಗಬಗು ಮಾತಾಡ್ಕೊತ ಕುಂತಾರೆ ಸ್ನೇಹಿತರೆ. ಹಂಗೆ ಒಬ್ಬ ತಾಂಡೆ ಅಣ್ಣ ಅಂತಂದ್ರೆ ತಾಂಡೆ ಕಾಲು ಹಾಕ್ತಿದ್ರು ಅವರು. ಆ ಅಣ್ಣ ಬಂದು ಸಿರಿಕ್ಯಾ ಅಂತ ಒದರಿದ್ನಂತ. ಒದರಾಣಿದ್ರು ಸ್ನೇಹಿತರೆ. ಏನ ಅಂತ ಮತ್ತು ಬದುಕ್ಯಾನಂತ ಎಲ್ಲರೂ ಧೈರ್ಯ ಮಾಡಿ ಹಗ್ಗ ಕಟ್ಟಿ ಎಳೆದು. ಆ ಎಳೆದಿದ್ದು ಮೂಮೆಂಟ್ ನೋಡಿರಿ ಸ್ನೇಹಿತರೆ, ಉಳಿಬಾರ್ದು. ಆ ಆಕ್ಸಿಡೆಂಟ್ ಆಗಿದ್ದು ಬಿದ್ದಿದ್ದು ನೋಡಿ ಉಳಿಬಾರ್ದು. ಆ ಒಂದು ಫೋಟೋನು ಶೇರ್ ಮಾಡ್ಬೇಕಂತ. ಯಾಕಂದ್ರೆ ಇವಾಗೆಲ್ಲ ಆರಾಮಾಗೈತೆ ಅವ್ರಿಗೆ. ಫೋಟೋನು ಶೇರ್ ಮಾಡಿ ಅನ್ಸ್ತಿರೋ ನನಗೆ ಭಯ ಒಂದು. ಬಿಡಿ ಸ್ನೇಹಿತರೆ, ಆರಾಮಾಗೈತಿ. ಕೆಟ್ಟ ಗಳಿಗೆ ಎಲ್ಲ ಮರೆತು ಬಿಡೋನು, ಒಳ್ಳೆಯ ಗಳಿಗೆ ಅಷ್ಟೇ ಇಟ್ಕೊಂಡು ನಾವು. ನನಗೆ ಅನ್ನಗೊಂದು ಆರಾಮಾಗಿದ್ದು, ಪುಟ್ಟಕ್ಕೂ ಖುಷಿಯಾಗಿದ್ದಾಳ. ಇನ್ನು ಆದರೆ ಇವತ್ತಿಲ್ಲ, ದಿವಸ ಹೋಗುತ್ತಾ ಆರಾಮ ಆತಾರ ಅನ್ನೋದೊಂದು ಭರವಸೆ ಸಿಗ್ತಾರ ಸಾಕು. ಎಲ್ಲ ಜನ ಸತ್ತಾನಂತೆ ಬಬ್ಬಾಟ ಮಾಡಿ, ಎಲ್ಲರೂ ಇಡೀ ಊರು ತುಂಬ ಸತ್ತಾನಂತೆ ಬಬ್ಬಾಟ ಮಾಡಿ ಸ್ನೇಹಿತರೆ. ಆದರೆ ಅವನ ಅಣ್ಣನ ಆಯ್ಸು ಗಟ್ಟಿ ಐತೆ ಉಳ್ದ ಸ್ನೇಹಿತರೆ. ಯಾವನೋ ಒಬ್ಬ ಅಣ್ಣ ಬಂದು ಪಾಪ ತಾಂಡ್ಯದ ಅಣ್ಣ ನೆಮ್ಮನ್ಯ ಅಣ್ಣ ಬಂದು ಅವನ ಹೆಸರು ಒದಿರಿದಾಗ ಎಣ್ಣ ಅಂತಂದಂತ. ಅವಾಗ ಎಲ್ಲರೂ ಬದುಕ್ಯಾನ ಅಂತೇಳಿ ತೆಗೆದು ಕೇಳಿ ದವಾಖಾನಿಗೆ ಹೋಗಿ ಬಾಗಲಕೋಟೆಗೆ ಹೋಗಿ ಅಲ್ಲಿ 7 ದಿನ ಇದ್ದು, ಬಾಗಲಕೋಟೆ ಗುಳಿ ಹಾಸ್ಪಿಟ್ಲ್ ಅಂತ ಸ್ನೇಹಿತರೆ. ಅಲ್ಲಿ 7 ದಿನ ಇದ್ದು ಟ್ರೀಟ್ಮೆಂಟ್ ತೊಗೊಂಡು ಬಂದ ಅಣ್ಣ. ನೀನೇ ನೋಡಿದ್ನ, ಮೊನ್ನೆ ಬಂದವರು. ಮೊನ್ನೆ ಅಷ್ಟೇ ಹೋಗಿ ಹೊರ ನಿಂತು ಬಂದೆ. ನಿನ್ನೆ ಹೋಗಿದ್ದೆ, ನೀನು ಮಲ್ಕೊಯ್ದ ಅಣ್ಣ ಏನು ಮಾತಾಡಲ್ಲ. ಇವತ್ತು ಅಣ್ಣ ಎಲ್ಲರಿಗೂ ಮಾತಾಡೋದು ನೋಡಿ. ಎಲ್ಲರಿಗೂ ಇವತ್ತೇನಂತ ಅಣ್ಣ ಹೊರಗೆ ಹೋಗ್ತೀನಿ, ಆಗ ಗಂಡು ಮಕ್ಕಳಾದ್ರೆ ಹೊರಗೆ ಹೋಗೋದು ಸಹಜ ಸ್ನೇಹಿತರೆ. ನಾವು ಹೊರಗೆ ಹೋಗ್ತೀನಿ ಕೈ ಬಿಡ್ರಿ ಅಂತಂದು ಅಣ್ಣ. ಇಲ್ಲ ಸುಮ್ಮಕ್ಕೋ, ಆರಾಮ್ ರೆಸ್ಟ್ ತಗೋ ಅಂತಂದರು. ಹಂಗೆ ನೋಡಿ ಸ್ನೇಹಿತರೆ. ಹೆಂಗಂದ್ರೆ ಖುಷಿ ಆಯ್ತು. ಅದ್ರ ಪುಟ್ಟಕ್ಕೂ ಖುಷಿಯಾಗ ಹೆಂಗೆ ಇಲ್ಲಿ ಜೀವ ಉಳ್ದೊಂದು ದೊಡ್ಡ ಸ್ನೇಹಿತರೆ. ಜೀವ ಉಳ್ದ ದುನಿಯೇ ಮಾಡ್ಬೋದು. ರೊಕ್ಕ ಕೊಟ್ರೆ ಜೀವನ ಸಿಗುತ್ತೆ ಏನು ಸಿಗಲ್ಲ. ಎಷ್ಟೇ ರೊಕ್ಕ ಹೋಗಿ ಜೀವ ಉಳಿತಂತ ಎಲ್ಲರೂ ಖುಷಿಪಟ್ರು ಅವ್ರ ಮನ್ಯಾಗ. ನೋಡಿ ನಮ್ಮ ಮನೆ ಪೇಂಟ್ ಮಾಡೋ ಅಪ್ಪ್ಯ ಏನು ನೋಡಿ ಜೀವ ಉಳ್ಯಾಕೆ ಅವಕಾಶನೇ ಸಿಗಲಿಲ್ಲ. ಅದು ಅನ್ನದ ಋಣ ಮುಗಿದು ಬಂತ ಸ್ನೇಹಿತರೆ. ಭೂಮಿ ಋಣ, ನಮ್ಮ ಮನೆ ಋಣ, ಅಣ್ಣ ಅಂತೂ ತನ್ನ ಋಣ, ಭೂಮಿ ಋಣ ಮುಗಿದು ಬಂತ. ಯಾವ ಬ್ರಹ್ಮ ಅಂದರು, ಯಾವ ದೇವ್ರನ್ನ ಅಡ್ಡಾಗಲ್ಲ, ಯಾರು ಅಡ್ಡಾಗಲ್ಲ. ಪುಟ್ಟಕ್ಕ ಯಜಮಾನ್ರು ಉಣ್ಣೋದೈತ್ರಿ. ಇನ್ನು ಪುಟ್ಟಕ್ಕ ನಶಿ ಮುತ್ತೈತನ ಗಟ್ಟಿ ಐತೆ. ಅದೇ ಒಂದು ಆಶೀರ್ವಾದ ನೋಡಿ. ಮುತ್ತೈತನೇ ಉಳ್ದಂಗೆ ಹಾಡು ದೊಡ್ಡ ತಣ್ಣಗೈತೆ ಅಂತ ಮಂದಿ ಮಾತಾಡ್ತಿದ್ರು ಸ್ನೇಹಿತರೆ. ಅದು ಖುಷಿ ಆಯ್ತು ನನಗೆ. ಅಣ್ಣ ನಾ ಮಾತಾಡಿಲ್ಲ, ಎಲ್ಲ ಮಂದಿ ಮಾತಾಡೋದು ಕೇಳಿ ಖುಷಿ ಆಯಿತು. ಹಿಂಗೆ ಆಗೈತೆ ಅಕ್ಕ ಅಂತ ಮಂದಿ ಮುಂದೆ ಹೇಳೋದು ಕೇಳಿ ಸ್ನೇಹಿತರೆ. ನಾನು ಆರಾಮಾಗೈತೆ ಅನ್ನೋದು ಹ್ಞೂ ಆರಾಮಾಗೈತೆ ಅಂತ ಇಷ್ಟೇ ಅಂದ್ರೆ ಸ್ನೇಹಿತರೆ. ನಾ ಹೆಚ್ಚಿಗೆ ಮಾತಾಡ್ಸಲ್ಲ. ಪುಟ್ಟಕ್ಕ ನಾವು ಕ್ಲೋಸ್ ಆದ್ರೆ
ನನ್ನ ಪುಟ್ಟಕ್ಕ ಬೆಸ್ಟ್ ಫ್ರೆಂಡ್ ಅಲ್ಲ, ಆದ್ರೆ ನನಗಿಂತ ಭಾಳ ಸನ್ನಿಕ ಸ್ನೇಹಿತರೆ ಆಕಿ ಪುಟ್ಟಕ್ಕ. ಫ್ರೆಂಡ್ಗಿಂತ ಹೆಚ್ಚಂತ ಪ್ರತಿಯೊಂದು ಅವ್ರ ತಾಯಿ ಮುಂದೆ ಹೇಳ್ತಾ ಬಿಡ್ತಾಳೆ. ನಾನು ಮಾತ್ರ ಕಟ್ಟಿಟ್ಟೆ ಬುತ್ತಿ ಸ್ನೇಹಿತರೆ ಆಕಿ ಹೇಳೋದು. ನೀ ಏನ್ರ ಇತ್ತ ನಾನು ಆಕಿ ಫೋನ್ ಹಚ್ಚಿದ್ನೆ ಪಟಕ್ಕ ಓಡಿ ಬರ್ತಾ ಟನ್ ನಾನು ಎಡೆ ಜಿಗಿದ್ನೆ ಆತ ಸ್ನೇಹಿತರೆ ಬಂದೇ ಬಿಡ್ತಾ ಮನೆಗೆ. ಆಕಿನ ಮುಂದೆ ಹೇಳೋದು, ಆಕಿ ಆದ್ರೆ ನನ್ನ ಮುಂದೆ ಹೇಳೋದು. ಅದಕ್ಕೆ ಫುಲ್ ಖುಷಿಯಾಗಿ ಸ್ನೇಹಿತರೆ ಅನ್ನ ಒಂದು ಆರಾಮಾಗೈತಿ, ಒಂದು ಒಳ್ಳೇದಾತಲ್ಲ ಸಾಕು. ಆ ಕಡೆ ನಮ್ದು ಹೆಂಗೆ ಇಲ್ಲಿ ಹೆಂಗೆ ಬೀಳಿ ಅಂತ ಶ್ರಾವಣಿದು ನೋಡ್ತೀನಿ ಸ್ನೇಹಿತರೆ. ನೋಡ್ತೀನಿ ನಾನು ಅಣ್ಣನದು ಕೇಳ್ಕೊಂಡು ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚಿದಾರ ಹಚ್ತೀನಿ. ನಿಮ್ಮೆಲ್ಲರ ಸಪೋರ್ಟು ನೀವೆಲ್ಲ ಇಷ್ಟು ಹೇಳಕತ್ತೀರಂದ್ರೆ ನೋಡ್ಬೇಕು, ವಿಚಾರ ಮಾಡ್ಬೇಕಂತ ಇವತ್ತಿಂತ ಹಚ್ಚಂಗೆ ಹಚ್ತೀನಿ ಸ್ನೇಹಿತರೆ. ಮುಂದೆ ದೇವ್ರು ಹೆಂಗೆ ಮಾಡ್ತಾರೆ, ಹುಟ್ಸಿದವ್ರು ಹುಲ್ ಮೇಯಲ್ಲ ಅನ್ನೋ ಒಂದು ಐತಲ್ಲ, ಇವತ್ತು ಫುಲ್ ಎಲ್ಲ ಟೆನ್ಷನ್ ತೊಗೊಬಿಟ್ಟು ಹುಟ್ಸಿದವ್ರು ಮಾತ್ರ ಹುಲ್ ಮೇಯ್ಸ ಸ್ನೇಹಿತರೆ. ಹಚ್ಚಂಗೆ ಹಚ್ಚಿ ಅಡ್ಮಿಷನ್ ಮಾಡೇ ಬಿಡ್ತೀನಿ. ಹೆಂಗಾಗುತ್ತಾ ಅಲ್ಲಿ ಇವಾಗ ಎಷ್ಟು ಅಂತಾರೆ ಅಷ್ಟು ಅಮೌಂಟ್ ಕೊಟ್ಟು ಅಡ್ಮಿಷನ್ ಮಾಡಬೇಕು. ಇಲ್ಲಿ ನಮ್ಮ ಅಂಟಿ ಆಚೆ ಕಡೆ ನಮ್ಮ ಅತ್ತೆ ತಂಗಿ ಮೊಮ್ಮಕ್ಳು ಹೋಗ್ತಾರೆ, ಅವ್ರಿಗೆ ಹೇಳಿ ಅಡ್ಮಿಷನ್ ಮಾಡಿಸ್ಬೇಕಂತ ಮಾಡೀನಿ. ಸೋಮವಾರಲಿಂತ ವ್ಯಾನ್ ಬರ್ತಾರೆ ಸ್ನೇಹಿತರೆ. ಇವತ್ತು ಫೋನ್ ಹಚ್ಚಿ ಎಲ್ಲ ವಿಚಾರಿಸ್ಬೋದು ನಾನು. ಈಗ ಏನಿಲ್ಲ ಒಂದು 1000 ರೂಪಾಯಿ ಕಟ್ಟಿ ಅಡ್ಮಿಷನ್ ಮಾಡಬೇಕು ವೈನಿ ಅಂತೀರ ಅನ್ನ ನೋಡ್ಬೇಕು. ಅದನ್ನೊಂದು ಹಚ್ಚೇ ಬಿಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಆಸೆ ಯಾಕೆ ನಿರಾಸೆ ಮಾಡಿ ನನಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ಲಿ ರಾತ್ರಿ ಹಗಲಿ ಟೈಲರಿಂಗ್ ಮಾಡಿ ಇಲ್ಲಿಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗಿ ಹೆಂಗೋ ಮಾಡಿ ಶ್ರಾವಣಿ ಹಚ್ಚಲ್ಲಿ ಈ ವರ್ಷ ಶ್ರಾವಣಿ ಹಚ್ಚಿಬಿಡ್ತೀನಿ ರೀ. ಶ್ರಾವಣಿ ಇದೊಂದು ವರ್ಷ ಹೋಳಿ ಸ್ನೇಹಿತರೆ. 3 ವರ್ಷಕ್ಕೊಂದು ಎಲ್ ಕೆ ಜಿ ಬರೀ ABCD ಹೇಳ್ತಾರೆ. ಮತ್ತು ಒಂದೊಂದು 10-15 ಸಾವಿರ ರೂಪಾಯಿ ಇಲ್ಲಿ ಗದ್ದ ಏರ್ಸ್ಕೊಳಕ್ಕಾಗಲ್ಲ ಸ್ನೇಹಿತರೆ. 10 ಸಾವಿರ ರೂಪಾಯಿ ಸಾಲಿದು, 15 ಸಾವಿರ ರೂಪಾಯಿ ವ್ಯಾನಿಂದು, ಇಲ್ಲ 5 ಸಾವಿರ ರೂಪಾಯಿ ವ್ಯಾನಿಂದು, 10 ಸಾವಿರ ರೂಪಾಯಿ ಸಾಲಿದು ಆಗಲ್ಲ. ಶ್ರಾವಣಿನೂ ವ್ಯಾನಿಗೆ ಹಚ್ತೀನಿ, ಬಸ್ಸಿಗೆ ಹೋಗಲ್ಲಕ್ಕೆ ಬಿಡು ವೈನಿ ಅಂದ ನಮ್ಮ ಅತ್ತೆ ತಂಗಿ ಮಗ. ಬೇಡಪ್ಪ ಬಸ್ಸಿಗೆ ಬೇಡ, ಯಾಕಂದ್ರೆ ಸಣ್ಣ ಆತ ಸ್ನೇಹಿತರೆ. ಕಾಲ್ಮಾನ ಭಾಳ ಸೂಕ್ಷ್ಮ ಐತಿ, ಬಸ್ಸಿಗೆ ಬೇಡ ವ್ಯಾನಿಗೆ ಹೋಗ್ಲಕ್ಕ. ಇಷ್ಟು ಒಂದು 6 ಸಾವಿರ ರೂಪಾಯಿ ಕ್ಯಾಕ್ಷನ್ ಅಂತ ಹಾಕಿದ 6 ಸಾವಿರ ರೂಪಾಯಿ ಅಂತ, ಸಣ್ಣ ಹುಡ್ರ 5 ಸಾವಿರ ಅಂತ. ಇಷ್ಟು ಮಾಡೀವಂತ 14 ಸಾವಿರ 15 ಸಾವಿರ ಸಾಲಿ ಕಟ್ಟಿವಂತ. ಇನ್ನೊಂದು 5-6 ಸಾವಿರ ರೂಪಾಯಿ ಕ್ಷಣತರ ಮಾಡಿ ವರ್ಷಂಗಟ್ಲೆ ನಮ್ಮ ಮನೆಗೆ ಯಾರೋ ಗಂಡು ಮಕ್ಕಳೆಲ್ಲ ಉಡಿ ಬರಲಿಲ್ಲ ಅಂತೂ ನೋಡೋರಿಲ್ಲ ಬಡವರಿಲ್ಲ ಸ್ನೇಹಿತರೆ. ವ್ಯಾನಿಗೆ ಹಚ್ಚ ಅಂತ ಹೇಳ್ಬಿಟ್ಟಿನಿ. ಅದನ್ನ ಶ್ರಾವಣಿದೊಂದು ಸಾಲಿದೊಂದು ಸ್ಕೂಲ್ದೊಂದು ನೀರು ಎಲ್ಲ ಕ್ಲಿಯರ್ ಮಾಡೀನಿ. ಇವತ್ತಾದರೂ ಆಕೆ ಸ್ಕೂಲ್ ಹೋಗ್ಯಾಕ ಕನ್ನಡ ಸಾಲಿಗೆ. ನಾಳೆಗೆ ಒಂದಿನ ಹೋಲಿ, ಶನಿವಾರ ಒಂದಿನ ಹೋಲಿ. ಅಲ್ಲಿ ಸಾಲಾಗಿ ಇಲ್ಲಿ ಹೋಲಿ ಸ್ನೇಹಿತರೆ ಕಲೀಲಿ. ಬನ್ನಿ ಸ್ನೇಹಿತರೆ, ಮತ್ತು ನಾನು 11ರಿಂದ ರೊಟೀನ್ ಹೆಂಗೈತೆ ಅಂತ ನಿಮಗೂ ಶೇರ್ ಮಾಡ್ತೀನಿ. ಇದನ್ನು ಮೊದಲು ಹಾಕ್ಕೊಂಡೆ ವಿಡಿಯೋ ಹಾಕ್ಕೋಬೇಕು ಅನ್ನಿಸ್ತು. ಖುಷಿ ವಿಷಯ ಐತಲ್ಲ, ಖುಷಿ ವಿಷಯ ನಿಮ್ಗೂ ಮೊದಲೇ ಶೇರ್ ಮಾಡೋಕ್ಕೆ ಭಾಳ ಕುತೂಹಲ ಇರ್ತೈತೆ ನೋಡಿ ನನಗೆ. ಹಂಗೆ ಖುಷಿ ವಿಷಯ ಇತ್ತಂದ್ರೆ ನಾನು ಮೊದಲು ಫಸ್ಟ್ ಹೆಡ್ಲೈನ್ ಮೊದಲು ಅದನ್ನೇ ಮಾತಾಡ್ತೀನಿ. ಆಮೇಲೆ ವಿಡಿಯೋ 11ರಿಂದ ರೊಟೀನ್ ಹೆಂಗಿರ್ತಾವೆ 9 ತನಕ ಅಂತ ನಿಮಗೂ ಶೇರ್ ಮಾಡ್ತೀನಿ. ಬನ್ನಿ. ಇದರ ಟೈಮು 11:30 ಆಗೈತೆ. ಶ್ರಾವಣಿ ಕುಮಾರ ಸ್ಕೂಲ್ ಹೋಗ್ಯಾರ. ಮಳೆ ಆಯಿತು, ಸಿಕ್ಕಾಪಟ್ಟೆ ಮಳೆ ಆಯಿತು. ಇನ್ನು ಬಿಸಿಲು ಬೀಳುತ್ತೆ, ಏನು ಮಾಡ್ತಾರೆ, ಬಟ್ಟೆ ಅದು ಒಗಿಬೇಕು. 11:30 ಆಗೈತೆ ನೋಡಿ ಟೈಮು. ಇನ್ನೂ ಜಾಕಿಲ್ಲ, ಬಟ್ಟೆ ಒಗಿಬೇಕು. ಲೇಟಾಗಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಕೇರಿ ರೊಟ್ಟಿ ಪಲ್ಯ ಮಾಡಿ ಮತ್ತು 9:00 ಸ್ಕೂಲ್ಗೆ ಹೋದ್ರು. 9:00 ಕಳ್ಸಿನವ್ರನ್ನ 9:00 ಕಳ್ಸಿಂದ ಆಮೇಲೆ ಎಲ್ಲ ಮನೆ ಎಲ್ಲ ಅದು ಕ್ಲೀನ್ ಮಾಡಿ ಬಾಂಡೆ ತಿಕ್ಕಿ ಊಟ ಮಾಡೋಗಿದ್ದೆಲ್ಲ ಬಾಂಡೆ ತಿಕ್ಕಿನಿ. ಮತ್ತು ಮುತ್ಯಾರನೇ ಬಂದಿದ್ದರು, ಅವ್ರಿಗೆ ರೊಟ್ಟಿ ಪಲ್ಯ ಹಚ್ಕೊಟ್ಟು ನಂದಿನ ಊಟ ಎಲ್ಲ ಬ್ರಷ್ ಮಾಡಿಲ್ಲನು. ಮಳೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಆಗೈತೆ. ಬಟ್ಟೆ ಸ್ನೇಹಿತರೆ ಬಟ್ಟೆ ಒಗಿಬೇಕು. ಬಟ್ಟೆ ಒಗ್ದು ಹಾಕಿ ಶ್ರಾವಣ ಉಣ್ಣಂಗೆ ಸ್ವಲ್ಪ ನಮಗೆ ಹಾಕಿನಿ. ಮಳೆ ಬಂದು ಜಾಸ್ತಿ ಎಲ್ಲ ಸ್ನೇಹಿತರೆ. ಹಂಗೆ ಒಂದು ಸ್ವಲ್ಪ 10:30 ಹಿಂಗೆ ಕೆಲಸ ಆಗೈತೆ. 1 ತಾಸು ಮುಕ್ಕೊಂಬಿಟ್ಟು ರೆಸ್ಟ್ ಮಾಡಿದೆ. ಯಾಕಂದ್ರೆ ಯಾಕೋ ಮನುಷ್ಯ ಸರಿ ಇಲ್ಲ. ಮತ್ತು ಈ ಕಡೆ ಮನೆ ಸಮಸ್ಯೆ, ಈ ಕಡೆ ಆರೋಗ್ಯ ಸಮಸ್ಯೆ ಆಗಿದೆ ಸ್ನೇಹಿತರೆ. ಯಾಕೋ ಬಟ್ಟೆ ಸಾಕತ್ತೈತೆ ಏನೋ ಗೊತ್ತಿಲ್ಲ ನೋಡಿ ಸ್ನೇಹಿತರೆ. ಹಿಂಗೈತೆ ನೋಡಿ ವಾತಾವರಣ. ಬನ್ನಿ ದವಾಖಾನೆಗೂ ಹೋಗಿ ಬರ್ಬೇಕಂದೆ, ಹೋಗಿಲ್ಲ ಸ್ನೇಹಿತರೆ. ಎಷ್ಟೇ ಹುಷಾರಿರ್ಲಿಕ್ಕಾಯ್ತು, ಎಷ್ಟೇ ನನಗೆ ಕಷ್ಟ ಇಲ್ಲ ಸ್ನೇಹಿತರೆ, ಮನೆ ಮಾತ್ರ ಇಷ್ಟು ಕ್ಲೀನಾಗಿರ್ಬೇಕು ನೋಡಿ. ಯಾವುದೇ ಹೆಂಗಾರ ಇರಲಿ ಮನೆ ಮಾತ್ರ ಕ್ಲೀನ್ ಇರಬೇಕು ನೋಡಿ. ಎಲ್ಲ ಮನೆ ಇಷ್ಟ ನನಗೆ. ತಿಂದಿಲ್ಲ ನೋಡ್ತಿಲ್ಲ, ಸ್ವಲ್ಪ ಬಿಸಿದೇ ಮಾಡ್ಕೊಂಡು ಅಡುಗೆ ತಿಂತೀನಿ ಅಂತ. ಈ ಮಾತ್ರ ರೊಟ್ಟಿ ಹಿಡ್ದಿಲ್ಲ ಹಾಗೆ ಪೂರ್ತಿಯಾಕ ಮಾಡೋದು ನೋಡಿ. ಇಷ್ಟು ಪಲ್ಯ ಮಾಡಿದ್ದೆ. ಅವ್ರು ಶ್ರಾವಣಿ ಉಂಡೋಗ್ಯಾರ. ಮತ್ತು ಮುತ್ಯಾಗ ಗಿಟ್ಟು ಹಾಕಿ ಕೊಟ್ಟಿನಿ. ನನಗೆ ಒಂದಿಷ್ಟು ಪಲ್ಯ ಉಳಿದೈತೆ. ಮತ್ತು ಮಧ್ಯಾಹ್ನ ರೊಟ್ಟಿ ಎಷ್ಟೊಕ್ಕೆ ಮಾಡಿ ಸ್ನೇಹಿತರೆ, ರೊಟ್ಟಿ ಜೋಳ ರೊಟ್ಟಿ ಮಾಡಿ ಬಿಸಿ ಅವ್ರು ಸಾಲಿ ಕಳಿಸಿ ರೊಟ್ಟಿ ಮಾಡೋಕೆ ವಿಡಿಯೋ ಮಾಡೋದು ಆಗಲಿಲ್ಲ. ಮತ್ತು ಆಗ ರೊಟ್ಟಿ ಅದಾವ್ರಿ. ಇಂಥವೆಲ್ಲ ಅಡುಗೆ ಉಂಡ್ರೂ ಯಾಕೆ ಏನು ಸಮಸ್ಯೆ ಆಗೈತೋ ಗೊತ್ತಿಲ್ಲ. ನೀರಿನ ಸಮಸ್ಯೆ ಆಗೈತೋ ನನಗೆ ಗೊತ್ತಿಲ್ಲ. ಒಂದಿನ ಹೊಟ್ಟೆ ಕಡಿತೈತೆ ಎಲ್ಲರಕ್ಕೆ. ಇವತ್ತು ಯಾಕೋ ಫುಲ್ಲ. ಮತ್ತು ಇದು ಗುಳಿಗೆ ನುಂಗಿನ ಸ್ನೇಹಿತರೆ. ಆಗಳೇ ಒಂದು ಗುಳಿಗೆ ನುಂಗ್ಕೇರಿ ಸ್ವಲ್ಪ ರೆಸ್ಟ್ ಮಾಡೀನಿ. ಇವಾಗ ಬ್ರಷ್ ಮಾಡ್ಕೊಂಡು ಹಾಕಿದ್ದನ್ನು ಚಿಂತೆ ಬಿಡ್ತಾ ಸ್ನೇಹಿತರೆ. 2 ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೀನಿ. ಯಾವುದಾಗುತ್ತೆ ಯಾವುದಿಲ್ಲ ಗೊತ್ತಿಲ್ಲ. 2 ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಮತ್ತು ಬಿಸಿನೀರು ಇದು ಪ್ರೆಸ್ ಮಾಡಿ ಬಟ್ಟೆ ಒಗ್ದಾಕಿ ಬ್ರಷ್ ಮಾಡ್ಕೊಳಕ್ಕೆ ಜಾಕ ಮಾಡಿ ದೇವ್ರ ಪೂಜೆ ಮಾಡಿ ಊಟ ಮಾಡ್ಬೇಕು. 12:30 1 ಗಂಟೆ ಬಡ್ಕೊತೈತಿ. 1ರಿಂದ ಮತ್ತೊಂದು ಸ್ಟಿಚಿಂಗ್ ಚಾಲು ಮಾಡ್ಬೇಕಂತ ಐತಿ. ಯಾವ್ದಾರ ಮಾಡಬೇಕು, ಯಾವ್ದಾರ ಮಟ್ಟಬೇಕು ಅನ್ನೋ ಹೊತ್ನ್ಯಾಗನೇ ದೇವ್ರು ಕಾಡ್ತಾನೆ. ಕಾಳಿ ಎಷ್ಟು ಕಾಡ್ತಾನೆ ಕಾಳಿ ದೇವ್ರು ಕಾಡಾಕತ್ತಂದ್ರೆ ಹಂಗೆ ಸ್ನೇಹಿತರೆ.
ಇವಾಗ ವ್ಯಾಪಾರನೂ ಕಮ್ಮಿ ಇದೆ. ವಿಡಿಯೋ ಮಾಡ್ಬೇಕಂತೀನಿ ಸಾರಿಗಳದು ನೋಡೋ ಸ್ನೇಹಿತರೆ ಹೆಂಗೆ ಆಗುತ್ತನ ಸೀರೆಗಳು ಚಂದ ಅದ ಸ್ನೇಹಿತರೆ, ಓದ್ತಾವು ಶೇಲ್ ಆಗ್ತಾವು. ಆರ್ಡ್ರ್ ಕೊಡ್ತಾರೆ, ನನಗೆ ವಿಡಿಯೋ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ. ನೋಡೋಣ ಹೆಂಗೆ ಆಗುತ್ತೆ ಸ್ನೇಹಿತರೆ. ವ್ಯಾಪಾರನೂ ಡಲ್ ಆಗೈತೆ ರೀ ಇವಾಗ. ಆನ್ಲೈನ್ ವ್ಯಾಪಾರ ಆಗುತ್ತೆ. ಮತ್ತು ಶ್ರಾವಣಿಗೆ ಇವಾಗ ಎಲ್ಲರೂ ಸ್ಕೂಲಿಗೆ ಹಚ್ಚಿರಿ ಅಕ್ಕ ಅಂತೇಳಿ ನಾನು ಮತ್ತು ಅದ್ರ ಬಗ್ಗೆ ಆಕೆ ಸ್ಕೂಲ್ಗೆ ಹಚ್ಚೋ ಬಗ್ಗೆ ಬಟ್ಟೆ ಒಗ್ದಾಕಿ ಬಾಂಡೆ ತಿಕ್ಕಿ ಬಾಂಡೆ ಮಾತ್ರ ಇಲ್ಲ ಸ್ನೇಹಿತರೆ, ಬಾಂಡೆ ಎಲ್ಲ ತಿಕ್ಕಿ ನೋಡಿ, ಬಾಂಡೆ ಎಲ್ಲ ಕ್ಲೀನಾಗೈತೆ. ಬಟ್ಟೆ ಒಗ್ದಾಕಿ ಜಾಕ ಮಾಡಿ ಅದ್ರ ಬಗ್ಗೆ ನಾನು ದೇವ್ರ ಪೂಜೆ ಮಾಡಿ ಊಟ ಮಾಡಿ ಮಾತಾಡ್ತೀನಿ ಸ್ಕೂಲ್ ಬಗ್ಗೆ. ಬನ್ನಿ ಸ್ನೇಹಿತರೆ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ಜಾಕಕ್ಕೆ ಹೋಗ್ಬೇಕನ್ನೋರಾಗ ಒಂದು 10 ಜಂಪರ್ ಬೇಕಂತ ಬಂದರು. 10 ಜಂಪರ್ ತೊಗೊಂಡು ಹೋಗ್ಯಾರ. ಇವಾಗ ಹಸಿರು 5 ಕ್ಯಾಂಪ್ 5 ಹೋದಾರ. ಮತ್ತು ಇನ್ನು ನೋಡೋಣ ಮುನ್ನ ಕಾರ್ಯಕ್ರಮ ಇದೆ ಅಂತ ಸ್ನೇಹಿತರೆ. ನೋಡಕ್ಕೆ ಏನು ನೋಡೋ ಶಾಸ್ತ್ರ ಇದೆ ಅಂತ. ಇನ್ನು ನೋಡು ನಾವು ಹೊಳೆ ಬಂದ್ರೆ ಬರ್ತೀನಿ, ಮಂದಿ ಎಷ್ಟು ಅದಾರ ಗೊತ್ತಿಲ್ಲ. ಮತ್ತು ನಾನು ಕಟ್ ಮಾಡಿದ ಒಳಗೆ ಕಟ್ ಪೀಸ್ ತೊಗೋತೀನಿ, ಡಜನ್ ಕೊಡು ಅಂದರು. ಇಲ್ಲ ಕಟ್ ಮಾಡಿದ್ದು ತೊಗೊಳಲ್ಲಕ್ಕ ಅಂತಂದೆ. 10 ಜಂಪರ್ ತೊಗೊಂಡು ಹೋಗ್ಯಾರ ಸ್ನೇಹಿತರೆ. ನೀರು ತುಂಬಿನಿ. ಟೈಮ್ 1 ಗಂಟೆ ಆಗೇ ಬಿಡ್ತು ನೋಡಿ. ನೀರು ತುಂಬಿನಿ, ಬಟ್ಟೆ ಒಗ್ದಾಕಿನಿ. ಪೂಜೆ ಮಾಡಿಲ್ಲ ಸ್ನೇಹಿತರೆ, ಇನ್ನು ಜಾಕಿಲ್ಲಂದು. ನನ್ನ ಮಾಮೂಲಿ ನೀಲಿ ಕಲರ್ ನೈಟಿ ಹಾಕ್ಕೊಂಡಿನಿ, ಬಟ್ಟೆ ಒಗ್ದಾಕಿ ಸ್ನೇಹಿತರೆ, ಹಳೆ ನೈಟಿ. ನೀರೆಲ್ಲ ತುಂಬಿನಿ. ಬನ್ನಿ ಸ್ನೇಹಿತರೆ, ಮತ್ತು ಜಾಕ ಮಾಡಿ ಪೂಜೆ ಮಾಡಿಸಿಟ್ಟು 1 ಗಂಟೆ ಆಗೇ ಬಿಡ್ತು ನೋಡಿ ಟೈಮ್. ದಾಂಧ್ಯದವ್ರು ಹಿಂಗೆ ನೋಡಿ, ಏನಾರ ಬಡ ಎಣ್ಣೆಗೆದ್ದು ಸ್ವಲ್ಪ ಕೆಲಸ ಮಾಡ್ಕೊಂಡ್ವಿ ಅಂದ್ರೆ ನಡಿತೈತೆ. ಮತ್ತು ಯಾವ ಹೊತ್ತಿಗೆ ಯಾರು ಬಟ್ಟೆ ಗಿರಿಯಕ್ಕೆ ಬರ್ತಾವೆ ಗೊತ್ತಾಗಲ್ಲ. ದಾಂಧ್ಯದವ್ರು ಅಂದ್ರೆ ಒಂದು ಸ್ವಲ್ಪ ನೆಸ್ಸಿನಾಗ ಬಡ ಎದ್ದು ತೆಗ್ದ ಮಾಡ್ಕೊಂಡು ನೆಸ್ಸಿನಾಗ 7 ಮಾತ್ರ ಕಮ್ಮಿ ಆಗ್ಬಿಟ್ಟಿನಿ. ಇವಾಗ 6:30 7 ಗಂಟೆ ಕೇಳಕತ್ತೀನಿ ರೀ. ಹಿಂಗಾಗೆಲ್ಲ 1 ಗಂಟೆ 2 ಗಂಟೆ ಕೆಲಸ ಮುಗಿಯವಲ್ದು. ಇದು ಸುತ್ಕೊಂಡ್ಬಿಡ್ತೀರಿ ಅದು ಹೊತ್ತಾಗಿದ್ರೆ. ನೆಸ್ಸಿನಾಗ ಜಲ್ದಿ ಎದ್ದು ನಾವು ಕೆಲಸ ಮಾಡಿದ್ವಿ ಅಂದ್ರೆ ಮೈಂಡೂ ಫ್ರೆಶ್ ಇರ್ತದೆ, ಕೆಲಸನೂ ಬಡ ಸಾಗುತ್ತೆ. ಹೊತ್ತಾಗಿದ್ವಿ ಅಂದ್ರೆ ಏನೋ ಅಂತ ಎದ್ದವ್ರನ್ನ ಬಿದ್ದವ್ರ ಮ್ಯಾಗ ಅಂತ ಇದು ಸುತ್ಕೊಂಡ್ಬಿಡ್ತು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಶ್ರಾವಣಿ ಸ್ಕೂಲಿಂದ ಬಂದು 3:45 ಆಗೈತೆ. 4 ಗಂಟೆ ಹಾಕೊಂಡೈತೆ. ಉಡಾ ಮಗ ಮಕ್ಕೊಂದಾನ. ನಾನು ಕೂಡ ಟೀಚ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಏನಮ್ಮ ಮಮ್ಮಿ ನಮ್ಮ ಸಾಲ ಐತಲ್ಲ, ಏನೇ ಸರ್ ಬೊಡಿ ಮೇಲೆ ಹಾಕಿದ್ದ ನೋಡು, ನಾವು ಬರ್ಲಿಕ್ಕೂ ಕೈ ಹಾಕ್ಬಿಡ್ತೀನಿ. ನಾನು ಬರ್ಲಿಕ್ಕೂ ಕೈ ಹಾಕ್ತೀನಿ. ಹಂಗಲ್ಲಮ್ಮ ಹಿಂಗದ ಅಂತ ಹೇಳ್ಕೊಡ್ತಾರೆ ಒಬ್ರು. ರೈತರ ಕುಂತಿದ್ರೆ ಎದ್ದೆಲ್ಲಪ್ಪ ಅಂತ ಬರಂಗಿಲ್ಲ ಕೂತಿ ಅಕ್ಕ ನೋಡಕ್ಕೆ ಹೊರಗೆ ಜಪ್ಪಡೆ ಕೊಟ್ಟ ಏನದ ಅಂತಂದ್ರೆ ಅದು 30 ಮಾಡ್ತಾರ, 35 ಅಂತ ಹೇಳಕತ್ತಾನ. ಬಿಟ್ರ ನೀ ಕನ್ನಡದಾಗ ಹೇಳ್ಬೇಕು, ಇಂಗ್ಲೀಷ್ನಾಗ ಹೇಳ್ಬೇಕು. ನೀನು ಕನ್ನಡ ಮೀಡಿಯಮ್ ತಗೋ. ನೀನು ಏನು ಇವು ನೋಡಿಲ್ಲ, ಯಾವಾಗ ನೋಡಿಲ್ಲ ನಾನು. ನೀನು ಹಂಗೆ ಹೇಳ್ಬೇಕಾದ್ರೆ ಏನು ಬುಕ್ಕ ಟಪ್ಲೇಜರಾಗ ಹೋಯ್ತಿ. ಯಾವಾಗ ಹೋದಿ ಟಪ್ಲೇಜರು? ನೀನು ಹಿಂದ ಬಟ್ಟೆ ಒಗಿಕತ್ತಿದ್ದಿ, ಕಳ್ಕೊಂಡೋಗಿ ಟಪ್ಲೇಜರ್ ಕಳ್ಕೊಂಡೋಗ್ಯಾ? ಇದು ನೋಡಿದಿ ಕಾಲ್ ಮಾಡಬಾರ್ದಮ್ಮ. ಇದೇನು ಇಂಗ್ಲೀಷ್? ಇದು ಇಂಗ್ಲೀಷ್. ನೋಡಿ ಸ್ನೇಹಿತರೆ, ನಮ್ಮ ಗೋರ್ಮೆಂಟ್ ಶಾಲ್ಯಾಗ ಅಭ್ಯಾಸ ಆಯಿತು. ಮತ್ತು ಬುಕ್ಕ ಕೊಡ್ತಾರೆ. ಊಟ ಏನು ಕೊಟ್ಟಿದ್ರು? ಅನ್ನ ಸಾರು ಕೊಟ್ಟಿದ್ರ. ಯಾಕೆ ಆಟ ಈಟಿ ಹಾಕು ಅನ್ನ ಉಂಡಿ? ನಾವು ಒಳ್ಳೆ ಬಿಟ್ಟಿದ್ದೆ. ಬನ್ನಿ ಕೊಡ್ತಾರೆ ಬಾಂಕೆ ಇಷ್ಟು ಉಂಡೆ. ಯಾರು ಇಟೊಂದು ಅಂತ ಬಾಳೆಹಣ್ಣು ಅರ್ಧ ಕೊಟ್ಟಿದ್ರು ಅವರು. ಹೌದು, ದಿನ ಬಾಳೆಹಣ್ಣು ಕೊಡ್ತಾರಂತ. ತತ್ತಿ ಸೀಟ್ ಬಿಟ್ರು, ತತ್ತಿನ ಬಿಟ್ರು. ಇನ್ಮೇಲೆ ಬಾಳೆಹಣ್ಣು ಮತ್ತೆ ಸುಟ್ಟಿ ಕೊಡ್ಸಲ್ವ, ಮತ್ತೆ ಬೇರೆ ಸ್ಪೆಷಲ್ ಏನು ಸ್ಪೆಷಲ್? ಈ ಸದ ಚಂಗ ಚಿಕ್ಕಿ ತತ್ತಿ ಕೊಡ್ತಿದ್ರ ಮೊದಲ. ಈ ಸದ ತತ್ತಿ ಚಂಗ ಚಿಕ್ಕಿ ಬಿಟ್ಟಾರ. ಈ ಸದ ಬಾಳೆಹಣ್ಣು ಕೊಡ್ತಾರ. ಮತ್ತೆ ಸಾಲು ಸುಟ್ಟಿ ಕೊಡು. ಇದು ಇಂಗ್ಲೀಷಾ? ಇಂಗ್ಲೀಷ್ 3ನೇ ತರಗತಿ. ಇದು ಕನ್ನಡ. ಮಮ್ಮಿ ಕನ್ನಡ ಹಾಕಿದ್ದೀರಾ? ಕನ್ನಡ. ಇದು ಕನ್ನಡ 3ನೇ ತರಗತಿ. ಇದು ಗಣಿತ 3ನೇ ತರಗತಿ. ನೀ 3ನೇ ತರಗತಿ. ಅಯ್ಯ ಇದು ಹೆಂಗೆ ಮಮ್ಮಿ ಅವರೇ ಸರ್ ಐತಲ್ಲ ನೋಡು, ಇದು ಕನ್ನಡ ಹಾಕಿದ್ರು ಮತ್ತೆ ಇದಕ್ಕೂ ಕನ್ನಡ ಹಾಕಕತ್ತಿ. ಸರಿ ಇದಕ್ಕೆ ಕನ್ನಡ ಹಾಕಿರಿ, ಇದಕ್ಕೂ ಕನ್ನಡ ಹಾಕತ್ತೀವಿ ಅಂತಂದೆ. ಅಯ್ಯಪ್ಪ ನನ್ನ ತಲೆ ಕೆಟ್ಟತಿಲ್ಲ ಅಂತ ಗೀಚಾಡ್ಕೆ ಪರಿಸರ ಅಂತ ಹಾಕ್ಯಾರ. ಸೋರಿಗೆ ಪಾಠ ಹೇಳಿ ಬಂದೀನಿ ಹೋಗಿ. ಮತ್ತು ಸರ್ ಶಾನ್ಯಾರ, ನೀ ಶಾನ್ಯಾಕ? ಸರಿ ಹೇಳಿದ್ ನಾನು. ಮತ್ತೆ ಕನ್ನಡ ಹಾಕಿದ್ ಕನ್ನಡ ಯಾರು ಕೊಟ್ಟಿರಲ್ಲ ಅಂತ ಮಂದಿ ನೋಡಿದ್ರ ಅಂದ್ರ. ಮಂದಿ ದುನಿಯನೆಲ್ಲ ಸರಿಗೆ ಹೇಳ್ಬಾರ್ದು, ಸುಮ್ಮನಿರ್ಬೇಕು. ಸರಿಗೆ ಹೇಳ್ಬಾರ್ದು.
ಮಮ್ಮಿ ಅದು ತಪ್ಪು ತಪ್ಪಿದ್ರೆ ತಪ್ಪೇ ಕರೆಕ್ಟ್ ಅಂದಿ ತಪ್ಪೈತಿ ತಪ್ಪು ಸರಿ ಅಂತ ಹೇಳಿ ಅದು ಕರೆಕ್ಟ್ ಇದ್ದಾರೆ ನಾವು ಚೆನ್ನಾಗಿದೆ ತಪ್ಪೇ ಒಪ್ಪೆ ಎಟ್ರ ಮಾತು ಕಲ್ತಿರ್ಲಿ ನೀವ್ರ ಏನು ಮಾತು ಕೊಟ್ಟಿರಿ ಯಾವಾಗ ಹೊಟ್ಟೆಗಂತ ನನ್ನ ಹೊಟ್ಟೆಗಂತ ಹುಟ್ಬಿಟ್ರಿ ಏನು ಇಟ್ಟು ಮಾತಾಡಕ್ಕೆ ನೋಡಿ ಸ್ನೇಹಿತರೆ 4 ಬುಕ್ ತಂದಾರ ಇವ್ರ ಮಾತು ಕೇಳಿ ಸ್ನೇಹಿತರೆ ಮತ್ತು ಇಂಗ್ಲೀಷ್ ಮೀಡಿಯಮ್ ಶಾಲೆ ಎಲ್ಲೋತು ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಎಲ್ಲಿ ಹೋತು ಇಂಗ್ಲೀಷ್ ಮೀಡಿಯಂ ಎಲ್ಲಿ ಹೋಗಂಗಿಲ್ಲ ಅದು ರೊಕ್ಕ ಕೊಟ್ರೆ ಸಾಲಿನ ಬುದ್ಧಿ ಕಲಿಯೋದು ಇದು ರೊಕ್ಕ ಕೊಟ್ರೆ ಅದು ನಮ್ ತಲೆಯಾಗಿರ್ಬೇಕು ಅದನ್ನ ಕಲಿಬೇಕು ಓದ್ಬೇಕಂತ ತಲೆಯಾಗಿದ್ರೆ ಎಲ್ಲ ಯಾವ ಶಾಲೆ ಅದು ಗೌರ್ಮೆಂಟ್ ಶಾಲೆ ಆಗಲಿ ರೊಕ್ಕ ಶಾಲೆ ಆಗಲಿ ತಲೆಯಾಗಿ ಮೈಂಡ್ನಾಗಿತ್ತಂದ್ರೆ ಎಲ್ಲ ಕಲಿಬೋದು ಗೌರ್ಮೆಂಟ್ ಶಾಲೆಗಾಗಲಿ ರೊಕ್ಕ ಶಾಲೆಗಾರ ಆಗಲಿ ಮಮ್ಮಿ ಹೌದಾ ಇವ್ರು ಶನಕ್ಕಾಗ್ಯಾವ ಏನು ಕಲ್ತಾರಿಕ್ಕಿ ಇವತ್ತ ಕಷ್ಟ ಮಮ್ಮಿ ಏನು ಭಾಳ ಕಷ್ಟ ಆಗುತ್ತಾ ಗೌರ್ಮೆಂಟ್ ಶಾಲೆ ಭಾಳ ಕಷ್ಟ ಇಲ್ಲ ರೊಕ್ಕ ಕೊಡಂಗಿಲ್ಲ ಇದಕ್ಕೆ ರೊಕ್ಕ ಕೊಡ್ಬೇಕಿಲ್ಲ ನಾ ಹೆಂಗಾರ ಯಾರ ಹೊಲಕ್ಕಾರ ಕೂಲಿಗಾರ ಹೋಗ್ಲಿ ಯಾರ ಮನೆ ಬಾಂಡ್ಯಾರ ತಿಕ್ಕಿನ ಶಾಲೆ ಕಲಿಸ್ತೀನಿ ಹೋಗ ಬೇಡ ಗೌರ್ಮೆಂಟ್ ಶಾಲೆಗೆ ಹೋಗ್ತೀನಿ ನನಗೆ ಭಾಳ ಕಷ್ಟ ಆಗುತ್ತೆ ಇದು ನೀವು ಖುಷಿ ಆಗಬೇಕು ನಾವು ಖುಷಿ ಆಗುತ್ತೆ ನೀವು ದುಃಖ ಆಗಿ ನಾವು ದುಃಖ ಆಗಿರ್ತೀವಿ ಮತ್ತು ಗೌರ್ಮೆಂಟ್ ಶಾಲೆಗೆ ಓದ್ತೇವೆ ನಾವು ನಮಗೂ ಅದೇ ಖುಷಿ ಗೌರ್ಮೆಂಟ್ ಶಾಲೆಗೆ ನೌಕರಿ ತೊಗೋಬೇಕಂತ ನೌಕರಿ ತಗೋತಿ ಯಾವುದು ಯಾವಾಗಲ್ಲಿ ಬರ್ತೈತೆ ಬಂದೇ ಬರ್ತೈತೆ ಯಾವಾಗಾರ ಇಲ್ಲ ಬಂದೇ ಬರ್ತೈತೆ ಅದು ಯಾವ ನೌಕರಿ ಬರ್ತೈತೆ ಯಾವಾಗಾರ ಬಂದೇ ಬರ್ತೈತಿ ನಾ ಏನಾದರೂ ಮಾತಾಡಿದ್ರೆ ಎಷ್ಟೇ ಇರಲಿ ಬಾಯ್ ಟೈಮು 7:30 ಆಯಿತು ಇದೊಂದು ಬ್ಲೌಸ್ ಸ್ಟಿಚ್ ಮುಗೀತು ಯಾವ ಥರ ಹೊಲ್ದಿನ ಅಂತ ತೋರಿಸ್ತೀನಿ ನಿಮಗೆ ಇದು ಗಡಿಗೆ ಕೊಳ್ಳು ಸಿಲ್ವರ್ ಕಲರ್ ಲೇಸ್ ಹಾಕಿಟ್ನಂದ್ರೆ ಇದು ಸಿಲ್ವರ್ ಕಲರ್ ಸೀರೆನೇ ಸಿಲ್ವರ್ ಕಲರ್ ಇದೆ ಸ್ನೇಹಿತರೆ ಈ ಕಲರ್ ಇದೆ ಸ್ನೇಹಿತರೆ ಬೂದಿ ಕಲರ್ ಅದಕ್ಕೆ ಲುಕ್ ಕೊಡುತ್ತೆ ಅಂತ ಇಟ್ಟಿನ್ರಿ ಇಲ್ಲ ಸ್ವಲ್ಪ ಪುಗ್ಗ ಮಾಡಿದ್ರು ಪುಗ್ಗ ಮಾಡಿ ನೋಡಿ ಇಲ್ಲಿ ಹಾಂ ಇಲ್ಲಿ ನೆತ್ತಿನ ಈ ಪ್ಯಾಶನ್ ಬಂದ ಸ್ನೇಹಿತರೆ ಈ ಥರ ಪುಗ್ಗ ಮಾಡೋ ಪ್ಯಾಶನ್ ಬಂದ ಈಗ ತೋರಿಸ್ತೀನಿ ನಿಮ್ಗೆ ನೋಡ್ತಿರ್ಬೇಕು ಮನೆಯೆಲ್ಲ ಬಟ್ಟೆ ಕಿತ್ತಾಡ್ಸಿ ಹೋಗ್ಯಾರ ಅದೇ ಆಗಿದ್ದು ವ್ಯಾಪಾರ 10 ಜಂಪರ್ ಹೋದ್ರಲ್ಲ ಅವ್ರು ಒಳಗೆ ಬಂದಿಲ್ಲ ಸ್ನೇಹಿತರೆ ರೊಕ್ಕನೂ ಕೊಟ್ಟಿಲ್ಲ ಬಂದಿಲ್ಲ 500 ರೂಪಾಯಿ ಕೊಡ್ತಾರೆ ಇಲ್ಲಿ ಹೋಗ್ತಾರ ಆಗ ಇಷ್ಟೆಲ್ಲ ಕಿತ್ತಾಡ್ಸ್ಯಾರಿ ಯಾರು ಏನು ವ್ಯಾಪಾರ ಆಗಿಲ್ಲ ಇದೇ ಒಂದು 10 ಜಂಪರ್ ವ್ಯಾಪಾರ ಆಗೈತೆ ನೋಡಿ ಒಳಗೆ ಬರ್ತಾರ ಅಂತ ಬಿಟ್ಟಂಗಾಗಿ ಸ್ನೇಹಿತರೆ ಒತ್ತೆ ಮುನಿಗೈತೆ ತೋರಿಸ್ತೀನಿ ಇಷ್ಟು ಎತ್ತಿಡಬೇಕು ನೋಡಿ ಒಂದೇ ಬ್ಲೌಸ್ ಸ್ಟಿಚ್ ಮುಗೀತು ನೋಡಿ ಏನು ಅಮ್ಮಂಗೂ ಮಾತಾಡಲಿ ಎಸಕಂದ್ರೆ ಆಮೇಲೆ ಎಸಕತ್ತಿರ್ಬೇಕು ನೋಡಿ ಸ್ನೇಹಿತರೆ ಈ ಥರ ಗಡಿಗೆ ಕೊಟ್ಟಿನಿ ಈ ಥರ ತೋಳಿ ಈ ಥರ ಇಟ್ಟಿನಿ ಸ್ಲೀವು ತಳ್ಳಗದಾರ ಸ್ನೇಹಿತರೆ ತಳ್ಳಗದಾರ ಹಸಿ ಹತ್ತಿ ಕಟ್ಟಿದೆ ಅಂದ್ರೆ ಗಡಿಗೆ ಈ ಥರ ಕುಂದ್ರು ಸ್ನೇಹಿತರೆ ಗಡಿಗೆ ಕೊಳ್ಳು ನೀಟಾಗಿ ಇಟ್ಟಿಲ್ಲ ನೀಟಾಗ ಭಾಳ ಫೋನ್ ಹಚ್ಚಿ ಅಂತ ಬನ್ನಿ ಸ್ನೇಹಿತರೆ ಅಷ್ಟು ಎತ್ತಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ಅಷ್ಟು ಎಲ್ಲ ನಾನು ಬಟ್ಟೆ ಗಿಟ್ಟಿ ಎತ್ತಿಟ್ಟು ಪ್ಯಾಕಿಂಗ್ ಮಾಡಿ ಇವಾಗ ಅಡುಗೆ ಮಾಡಾಕತ್ತೀವಿ ಸ್ನೇಹಿತರೆ ಎಲ್ಲ ಕ್ಲೀನಾಗಿ ತೆಗೆದು ನೋಡಿ 3 ಬ್ಲೌಸ್ ಸ್ಟಿಚ್ ಮಾಡಿದಾಯ್ತು 3 ದಿನ ಕೂಡ ದಿನಕ್ಕೆ ಒಂದೊಂದೇ ಮಾಡಾಕತ್ತಿ ನೋಡಿ ಇನ್ನೊಂದು ಕಟ್ ಮಾಡಿದ್ದು ಉಳಿತು 3 ದಿನ ಆಯ್ತು 3 ಒಂದೊಂದೇ ಮಾಡಿ ನೋಡಿ ಯಾರು ಸ್ಟಿಚ್ ಮಾಡೋದು ಆಗಿಲ್ಲ ಕೆಲಸನೇ ಭಾಳ ಆಗುತ್ತೆ ವಿಡಿಯೋ ಒಂದು 3 ಹಾಕಾಕತ್ತೀನಿ ಶ್ರಾವಣಿ ಬಟ್ಟೆ ಮಡ್ಸ್ಕೊಂಬಂದು ನೋಡಿ ಇದ್ರ ಅಡ್ಯಾರ್ವಿ ತೆಗಿಯವ ತೊಗೊಂಬಾರ ಅಡ್ಯಾರ್ವಿ ಇಲ್ಲಿ ತೆಗೆದಿರ್ಬೋದು ನೋಡಿ ಸ್ನೇಹಿತರೆ ಈ ಕಡೆ ಚಕೋಲಿ ಮಾಡಾಕತ್ತೀನಿ ಶೇಂಗಾ ಹುರ್ಕೊಂತೀನಿ ಮಜ್ಜಿಗೆ ಸಾಂಬಾರು ಮಾಡಬೇಕು ಮುದ್ದೆ ಮಜ್ಜಿಗೆ ಸಾಂಬಾರು ಅಂತ್ರಿ ಹಿಂಗಾಗಿ ಮೊಸರು ತೊಗೊಂಬಂದಿನಿ ಒಂದು ಪ್ಯಾಕೆಟ್ ಮೊಸರು ತಂದು ಮಜ್ಜಿಗೆ ಸಾಂಬಾರು ಮಾಡಿದ್ರಾತು ಅನ್ನ ಮಾಡ್ಬೇಕ್ರಿ ಚಕೋಲಿ ಕುದಿಯಾಕತ್ತೀನಿ ಸ್ನೇಹಿತರೆ ಮೊನ್ನೆ ನಾ ಪೂರಿ ಮಾಡಿದ್ನಲ್ಲ ಅವತ್ತು ಚಪಾತಿ ಉಳಿದಿದ್ರು ಎಸಾಕು ನಾವು ವೇಸ್ಟ್ ಮಾಡಿ ಚಕೋಲಿ ಮಾಡಿದ್ರೆ ಸಂಜೆ ಊಟಕ್ಕೆ ಹೋಗುತ್ತೆ ತನ್ನ ರೊಟ್ಟಿ ಐತೆ ಪಲ್ಯ ಐತೆ ಇನ್ನೂ ಒಂದಿಷ್ಟು ಪಲ್ಯ ಐತೆ ಸ್ನೇಹಿತರೆ ಮುಂಜಾನೆ ಇದು ಸ್ವಲ್ಪ ಐತೆ ರೊಟ್ಟಿ ಅದಾವ್ರಿ ಇನ್ನೂ ಜಗ್ಗದ ರೊಟ್ಟಿ ನೋಡಿ ಮಜ್ಜಿಗೆ ಸಾರು ಮಾಡ್ತೀನಿ ಹಾಕ್ಕೊಂಡು ಉಂಡ್ರಾತು ಸ್ನೇಹಿತರೆ ಇನ್ನೊಂದು 4 ಅದ ರೊಟ್ಟಿ ಊಟಕ್ಕೆ ಅವರಿಗೆ ಚಕೋಲಿ ಬಿಸಿ ಚಕೋಲಿ ಮಜ್ಜಿಗೆ ಸಾರು ಅನ್ನ ಮಾಡ್ಬೇಕಂತ ಮಾಡೀನಿ ನೋಡ್ತೀನಿ ಅನ್ನ ಮಾಡ್ತೀನಿ ಸ್ನೇಹಿತರೆ ಕಚ್ಚಿ ಕಡೆ ಕುಕ್ಕರ್ಗೆ ಇಡ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದ್ದಿಂದ ಸೋಪು ಏಲಕ್ಕಿ ಹಾಕಿಬಿಟ್ನೆ ಆಯ್ತು ನೋಡಿ ಮ್ಯಾಗ ಉದುರಿಸಿ ಅವಾಗ ಹಾಕಿ ಕೊಡ್ತೀವಿ ಶ್ರಾವಣಿಗೆ ಮುಕ್ಕೋತಾನ ನಿದ್ದೆ ಮಾಡ್ತೈತೆ ನೋಡಿ ಚಂತ ಅಡ್ಡಾಡ್ತಾನೆ ಸ್ನೇಹಿತರೆ ಈ ಮುಕ್ಕೋತಾನೆ ಅಂತ ಕುಂತ್ಬಿಡ ಅವಳಲ್ಲಿ ಕುದಿಯಾಕತ್ತೈತೆ ನಿದ್ದೆ ಬಾತ್ಯಾ ಹೆಂಗೆ ನಾಟಕ ಮಾಡ್ತಾ ನೋಡ್ರಿ ನಾಟಕ ನೋಡಿ ಸ್ನೇಹಿತರೆ
ಆಯ್ತು ಕುದಿಯಾಕತ್ತೈತೆ ಏಲಕ್ಕಿ ಜಜ್ಜಿ ಹಾಕ್ತೀನಿ ಸೋಪು ಏಲಕ್ಕಿ ಹಾಕಿ ಹಂಗೆ ಹಾಕ್ಲ ಏಲಕ್ಕಿ ಹಾಕ್ತೀನಿ ಬರೀ ಏಲಕ್ಕಿ ಸೋಪ್ ಬೇಡ ಆದ್ರೆ ಏಲಕ್ಕಿ ತುಪ್ಪ ಹಾಕೊಳ್ಳ ನೀನು ಉಣ್ಣಾಕ ಇನ್ನೊಂದು 5 ನಿಮಿಷ ತಡ್ಯಾ ಏನು 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 ಹೇಳಪ್ಪ ಚಕೋಲಿ ಬನ್ನಿ ಸ್ನೇಹಿತರೆ ಮಿಕ್ಸರ್ ಒಂದು ಕೆಟ್ಟೈತೆ ಹಿಂಗಾಗಿ ಅದು ಕುದಿಯಾಕತ್ತೈತಿ ಮಿಕ್ಸರ್ ಒಂದು ಕೆಟ್ಟಿಕ ಸಮಸ್ಯೆ ಆಗ್ಬಿಟ್ಟೈತೆ ಮಾಡ್ಸಕ್ಕೆ ಹೋಗಿದ್ನಲ್ಲ ಮನೆ ಅಲ್ಲೇ ಕೊಟ್ಟು ಬಂದು ವಯರ್ ಕಟ್ ಆಗೈತೆ ಅಂತ ಇವಾಗ ಆಚೆ ಕಡೆ ಇಂಡಿಕಲ್ ತಂದು ಕುಟ್ಕೋತೀನಿ ರೀ ಶೇಂಗಾ ಆಚೆ ಕಡೆ ಮುದ್ದೆ ಮನ್ಯಾಗ ಇಂಡಿಕಲ್ ಐತೆ ಒಯ್ಯವ ಕುಟ್ಕೇರಿ ಸಾರು ಮಾಡತ್ತೇನ ಹೋಗಿ ಇಂಡಿಕಲ್ ತೊಗೊಂಬರ್ತೀನಿ 8-15 ಸ್ನೇಹಿತರೆ ಇವು ಒಂದು ಊಟ ಹಾಕ್ಯೇರಿ ಇವು ಮನೆಗೆ ಶಿನ ಮಾಡ್ಕೊ ಕುಂದಿರ್ತು ನೋಡಿ ನಮ್ಮ ಲೇಟಾಗಿ ಅಡಿದೈತೆ ಇವು ಹೊಟ್ಟೆ ತಿಂತಾನೆ ರೀ ನಿದ್ದೆ ಮಾತೀಗ ಉಂಡು ಮುಕ್ಕೋ ಅಂತೇನಿ ಹಂಗೆ ಮುಕ್ಕೋಣಕ್ಕೆ ಸ್ನೇಹಿತರೆ ಉಂಡು ಮುಕ್ಕೋ ಅಂತೇನಿಲ್ಲ ಇನ್ನು ಹೊಟ್ಟೆ ಸಿಗ ತಿಂತಾನೆ ನಿದ್ದೆನಲ್ಲಾಗೆ ಸ್ನೇಹಿತರೆ ಬಂದ್ ಮಾಡಿ ಹೋಗಿ ಏಲಕ್ಕಿ ಹಾಕಿ ಹೋಗಿ ಬಂದು ಮತ್ತೆ ಸಿಗ್ತೀನಿ ನಿಮಗೆ ಅಂದರೆ ಅದಕ್ಕೆ ನಾನು ಶೇಂಗಾ ಪುಡಿ ಹೆಚ್ಚೆ ಮಾಡ್ತೀನಿ ಟೇಸ್ಟ್ ಬಾರಿ ಐತಿ ಊಟ ತಾಗೋಣ ಉಂಡು ಬೇಡ ಕೊಡಿ ಅದ್ರ ಕಾಲು ತೊಳೆದು ಹಾಕ್ತೀನಿ ರೀ ಇದನ್ನ ಎಲ್ಲ ಇಟ್ಟಿರೋ ಹಿಂಗೆ ಮಾಡ್ತಿದ್ರು ನೋಡಿ ಎಷ್ಟು ದಿನ ಆಗಿ ಸ್ನೇಹಿತರೆ ಇಂಡಿಕಲ್ಲಾಗ ಅರಿದಾರ ನಾನು ಉಣ್ಣೋಚ್ರಾಣ ಉಂಡಿಕೆ ಮುಕ್ಕೊಂಡು ಹೊಟ್ಟೆ ಸಿಗಂತಿಲ್ಲ ಒಂದು ತುತ್ತು ಹೊಟ್ಟೆ ಹಾಕೋದು 2 ತುತ್ತು ಹಾಕಿ ಅನ್ನ ಇದು ಚಕ್ಕೋಲಿ ಸರಿ ಚಕ್ಕೋಲಿ ಹಾಕ್ಕೊಂಡು ನೀರು ಟೊಮೆಟೊ ನೋಡಿ ಸ್ನೇಹಿತರೆ ಸಣ್ಣ ಆತು ಇವಾಗ ಈ ಮಜ್ಜಿಗೆ ಮಾಡ್ಬೇಕಂತ ಕಡುಗೋಲು ಇದು ಇಟ್ಕೊಂಡಿನಿ ಒಂದು ಚಟ್ನಿ ತೊಗೋಬೇಕು ಈ ಸಣ್ಣ ಆತು ನೋಡಿ ಈ ಸಣ್ಣ ಸಾಕು ಸ್ನೇಹಿತರೆ ತೀರ ನುಣ್ಣ ಎಷ್ಟು ನುಣ್ಣಾಗಿದೆ ನೋಡಿ ಅದೇ ಚಟ್ನಿ ಕತ್ತರಿಗತ್ತದು ಇವಾಗ ಮಜ್ಜಿಗೆ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಮಜ್ಜಿಗೆ ಮಾಡಿ ಅದನ್ನ ಒಳಗೆ ಹಾಕಿ ಕಲ್ತ್ಕೊಂಡು ಹಾಕ್ಬಿಡ್ತೀನಿ ಮಾಡಿದೆ ನಾವು ಸ್ವಲ್ಪ ಮೊಸರು ಹುಸಿ ಸ್ನೇಹಿತರೆ ಹೊಟ್ಟೆ ಪಟ್ಟೆ ಹಾಕೊಂತಾರೆ ಅಂತೇಳಿ ಇಷ್ಟು ಮೊಸರು ಹಾಕ್ಕೊಂಡೆ ನೋಡಿ ಮಜ್ಜಿಗೆ ಮಾಡಕ್ಕೆ ಮಜ್ಜಿಗೆ ಮಾಡ್ತೀನಿ ಮೊದಲು ಕಟ್ಟಿತೀನಿ ಚೆನ್ನಾಗಿ ಕಟ್ಟೋದು ಮಜ್ಜಿಗೆ ಮಾಡಿ ಮಾಡ್ತಿರ್ತೀನಿ ನೋಡಿ ಸ್ನೇಹಿತರೆ ಮಜ್ಜಿಗೆ ಮಾಡಿ ನೋಡಿ ಮಜ್ಜಿಗೆ ತೀರ ಅಳಸ್ ಮಾಡಿಲ್ಲ ಸ್ವಲ್ಪ ಗಟ್ಟಿ ಇರಲಿ ಇದನ್ನಿಟ್ಟು ಕಲ್ಲ ತೊಳೆದು ಹಾಕ್ತೀನಲ್ಲ ಸ್ನೇಹಿತರೆ ಚಲೋ ಆಗ್ತಾವು ಸ್ವಲ್ಪ ಮಾಡ್ತೀನಿ ಸಂಜೆ ಪತ್ರೆ ಸುಮ್ಮನೆ ಅಳಕ ಮಾಡಿ ಏನು ಮಾಡೋದು ಬನ್ನಿ ಸ್ನೇಹಿತರೆ ಮತ್ತು ಇದನ್ನು ಬಳ್ದು ಹಾಕ್ತೀನಿ ಇದು ಕಲ್ಲು ಬಳ್ದು ಹಾಕಿ ತೊಳೆದು ಮತ್ತು ಒಗ್ಗರಣೆ ಹಾಕಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಮಜ್ಜಿಗೆ ಸಾರು ಮಾಡ್ಬೇಕಂತ ಎಲ್ಲ ರೆಡಿ ಮಾಡ್ತೀನಿ ಇವಾಗ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಕಾಯಾಕಿರ್ತೀನಿ ಇಲ್ಲೇ ಸ್ವಲ್ಪ ಈ ಕಡೆ ಬೆಳ್ಳುಳ್ಳಿ ಸುಲ್ಲು ಕೊರೆದಿಟ್ಟಿನಿ ಈ ಕಡೆ ಸ್ವಲ್ಪ ಕರಿಬೇವು ತೊಗೊಂಡು ಒಗ್ಗರಣೆ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಹಾಕೊಂಡ್ರೆ ಇಲ್ಲಿಕ್ಕೆ ವೈಟ್ ಬೇಕಾ ವೈಟೇ ಮಾಡ್ಬೋದು ಮಜ್ಜಿಗೆ ಸಾರು ಒಗ್ಗರಣೆ ಹಾಕ್ತೀನಿ ಬರೀ ಹಾಕಿ ಮತ್ತೆ ತೋರಿಸ್ತೀನಿ ರೀ ಯಾವ ಥರ ಆಗೈತೆ ಅಂತ ನಿಮ್ಗೆ ನೋಡಿ ಸ್ನೇಹಿತರೆ ಮಸ್ತ್ ಮಜ್ಜಿಗೆ ಸಾಂಬಾರು ರೆಡಿ ಆಯಿತು ಬಿಸಿ ಅನ್ನನ ಕುಕ್ಕರ್ ಶೀಟಿ ಹೊಡ್ಯಾಕತ್ತೈತೆ ಚಕೋಲಿನೂ ಮಾಡಿದ್ದಾಯ್ತು ಚಕೋಲಿನ ಬಿಸಿ ಚಕೋಲಿ ಬಿಸಿ ಅನ್ನ ಮಜ್ಜಿಗೆ ಸಾಂಬಾರು ರೊಟ್ಟಿ ಎಲ್ಲದ ನೋಡಿ ಏನು ಬೇಕಾದ್ರೆ ಎಲ್ಲ ಅಡುಗೆ ಮಾಡಿದಾಗ 9 ಗಂಟೆ ಆಯಿತು ಸ್ನೇಹಿತರೆ ಇವಾಗ ಮುತ್ತೆಗೆ ಹಾಕಿಕೊಡ್ತೀನಿ ಹಾಕಿಕೊಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಹುಷಾರಾಗಿ ಕೊಟ್ಟು ಬಾ ಯಾವ ಕತ್ತಲ್ಲ ನೋಡ್ಕೊಂಡು ಹೋಗು ಬಾ ಹೋಗ್ಬೇಡ ಶ್ರವಣ ನೀನು ಬನ್ನಿ ಸ್ನೇಹಿತರೆ ನಾನು ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಊಟನೂ ಆಯಿತು ಊಟ ಮಾತ್ರ ಮಸ್ತ್ ಆಯ್ತು ನೋಡಿ ಮಜ್ಜಿಗೆ ಸಾರು ಬಿಸಿ ಅನ್ನ ರೊಟ್ಟಿ ಚಕೋಲಿ ಮುತ್ಯಾನಿಗೂ ಕೊಟ್ಟಿಗೆ ನಾವು ಕೂಡ ಉಂಡು ಮಾರಿ ತಕ್ಕೊಂಡು ಸ್ನೇಹಿತರೆ ಈಗ 3 ಮಂದಿ ಕ್ರೀಮ್ ತೊಂದರೆ ಸ್ನೇಹಿತರೆ ಒಂದು ದಾಂಡಾಲಿ ಒಂದು ಬಿಜಾಪುರ ಒಂದು ಕಲಬುರ್ಗಿ ಗುಲ್ಬರ್ಗ ಸ್ನೇಹಿತರೆ 3 ಮಂದಿ ಕ್ರೀಮ್ ಆರ್ಡ್ರ್ ತೊಂದರೆ ಹೆಂಗೆ ಯೂಸ್ ಮಾಡ್ಬೇಕಕ್ಕ ಹೆಂಗೆ ಯೂಸ್ ಮಾಡ್ಬೇಕಂತ ಅವರು ಇದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರು ನಾನು ಈ ಕ್ರೀಮ್ ಬಳಸಿ ಎಷ್ಟು ದಿನ ಆಯ್ತು ಸ್ನೇಹಿತರೆ ನೋಡ್ತಿರ್ಬೇಕು ಇನ್ನು ಹಂಗೆ ಐತಿ ಇವತ್ತು ಹಚ್ಕೋಬೇಕಂತೇಳಿ ತೊಗೊಂಡಿನಿ ಏನೂ ಇಲ್ಲ ನೋಡಿ ಸ್ನೇಹಿತರೆ ಈ ಕ್ರೀಮ್ ಯೂಸ್ ಮಾಡೋದು ಹೆಂಗಂದ್ರೆ ನಾವು ಮೊದಲು ಯಾವ ಸೋಪ್ ಯೂಸ್ ಮಾಡ್ತೀವಲ್ಲ ಆ ಸೋಪ್ ಹಚ್ಚಿ ಕ್ಲೀನಾಗಿ ಮಾರಿ ತಕ್ಕೋಬೇಕು ಮಾರಿ ತಕ್ಕೊಂಡು ಪೇರಲಲ್ಲಿ ಹೆಂಗೆ ಹಚ್ಕೋತೀವಿ ಅದೇ ಥರ ಮಾರಿಗೆ ಹಚ್ಕೋಬೇಕು ಎಲ್ಲ ನಮ್ಮ ಕಪ್ಪು ಕಲೆ ಇರ್ತೈತೆಲ್ಲ ಹಚ್ಕೊಂಡ್ಬಿಟ್ರೆ ಗುಳಿಗಳೂ ಹೋಗ್ತಾವೆ ವೈಟ್ನೂ ಹಾಕ್ತೀವಿ ಸ್ನೇಹಿತರೆ ಅದೇ ಥರ ಯೂಸ್ ಮಾಡೋದು ನಾನು ಹಚ್ಕೋಬೇಕಂತ ಮಾಡೀನಿ ಹಂಗೆ ಹಚ್ಕೊಂಡು ಸ್ನೇಹಿತರೆ ಮುಂಜಾನೆ ಬೆಳಗ್ಗೆ ಎದ್ದು ಉಗುರು ಬೆಚ್ಚ ನೀರು ಇರ್ತಾವಲ್ಲ ಉಗುರು ಬೆಚ್ಚ ನೀರಾಗ ಸ್ವಲ್ಪ ಮಾರಿ ಮತ್ತು ಯಾವ ಸೋಪ್ ಯೂಸ್ ಮಾಡ್ತೀವಿ ಅದೇ ಸೋಪ್ ಹಚ್ಚಿ ಮಾರಿ ತೊಗೊಂಬಿಡಕೊಂಡು ಅದು ಮಾರಿ ಒಂದು ವಾರದಾಗ ನಿಮಗೆ ರಿಸಲ್ಟ್ ಗೊತ್ತಾಗ ಸ್ನೇಹಿತರೆ ವೈಟೂ ಆಗುತ್ತೆ ಗುಳ್ಳುನೂ ಹೋಗ್ತಾವೆ ಬಂಗ್ ಹೋಗುತ್ತೆ ಕಪ್ಪು ಕಲೆಗಳು ಹೋಗ್ತಾವೆ ನಾ ಮತ್ತು ಭಾಳ ಸುಶಲ್ಕೋಬಂದ ಕರ್ರಾಗಿ ಆಗಿಬಿಟ್ಟೆ ಸ್ನೇಹಿತರೆ
ಆ ಕ್ರೀಮ್ ಹಚ್ಚಿ ಬೆಳಗಿನಂತ ಹೇಳ್ಬೋದು. ಮತ್ತು ಸ್ನೇಹಿತರೆ ಮತ್ತೇನೋ ನೆನಪಾಗೈತೆ ನೋಡಿ, ಅವರೆಲ್ಲ ಆರ್ಡ್ರ್ ಬಂದು ಫೋಟೋ ತೆಗೆದು ಕಳ್ಸ್ಯಾರ. ಈಗ ದಾಂಡೇಲಿ ಹೋಗೋದು 2ನೇ ಕ್ರೀಮ್ ಸ್ನೇಹಿತರೆ. ನಾನು ಇನ್ನೂ ಒಂದೇ ಕ್ರೀಮ್ ಆಯ್ ಮಾಡಿಲ್ಲ. ನಾನು ದಾಂಡೇಲಿ ಹೋಗೋದು 2ನೇ ಕ್ರೀಮ್ ಎಷ್ಟು ದಿನ ಆಯ್ತು ಇವ್ನು ಯೂಸ್ ಮಾಡಿ, ಇನ್ನೂ ಒಂದೇ ಕ್ರೀಮನ್ನು ಆಯ್ ಮಾಡಿಲ್ಲ. ಅದು ಭಾಳ ರಿಸಲ್ಟ್ ಕೊಟ್ಟೈತೆ ಅಂತ ದಾಂಡೇಲಿಯರಿಗೆ. ಅವ್ರು ಫೋನ್ ಹಚ್ಚಿ ಮಾತಾಡಿದ್ರು, ಥ್ಯಾಂಕ್ಸ್ ಅಕ್ಕ, ನಮಗೆ ಬಂಗ್ ಭಾಳ ಇತ್ತು, ಹೋಗಿದ್ದಿಲ್ಲ, ಗುಳ್ಳು ಹೋಗಿದ್ದಿಲ್ಲ, ಕಪ್ಪು ಕಲೆ ಬೆಳ್ಳ ಏನಿಸ್ತಿ ಬೆಳ್ಳಗಾಗಿ ಹೇಳು ಅನ್ನಕತ್ತಾರಂತ ಆ ಸುತ್ತಮುತ್ತ ಎಲ್ಲರೂ. ಆ ಥರ ಕ್ರೀಮು ವರ್ಕ್ ಮಾಡೈತ್ರಿ ಸ್ನೇಹಿತರೆ. ಇಲ್ಲಿನೂ ಹಾಗೆ ಆಗಿದೆ ಸ್ನೇಹಿತರೆ. ಇಲ್ಲಿನೂ ಪ್ರತಿಯೊಬ್ಬರು ಒಯ್ತಾರೆ, ನೋಡ್ತಿರ್ಬೇಕು. ಅವಾಗಿಗಿಂತ ಈಗಿಂದು ಕ್ರೀಮಿನ ಬಿಸ್ನೆಸ್ ಸ್ವಲ್ಪ ಬೇಷ್ ಅನಿಸುತ್ತೆ. ಇಲ್ಲಿ 40 ರೂಪಾಯಿ ಹೋಗ್ತೈತೆ ರೀ, 10 ಕ್ರೀಮನ್ನು 400 ರೂಪಾಯಿ ಹೋಗ್ತೈತೆ ಕ್ರೀಮಿಂದು. ಸಣ್ಣ ಸ್ನೇಹಿತರೆ, ಸಣ್ಣ ಯಾವ್ದಾರು ಮಾಡ್ಕೊತ ಹೋಗೋದು. ಮತ್ತು ಬಟ್ಟೆ ವ್ಯಾಪಾರನೂ ನಡೆದೈತಿ ಸಣ್ಣಗೆ. ಆದ್ರೆ ಕೊರಿಯರ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ, ಖಂಡಿತ ಇನ್ಮ್ಯಾಗ ಎಲ್ಲ ಟೆನ್ಷನ್ ತಗೋದು ಹೋಗೋದು, ನಕ್ಕೋತ ವಿಡಿಯೋ ಮಾಡ್ಕೋತ ನನಗೆ ಏನು ಅನಿಸು ಟ್ಯಾಲೆಂಟ್ ಇರುತ್ತೆ ಎಲ್ಲ ಟ್ಯಾಲೆಂಟ್ ತೋರಿಸ್ಕೊತೀನಿ. ಈ ಒಂದು ವಾರ ಮಾತ್ರ ಫುಲ್ ವ್ಯೂಸನ್ನು ಕಮ್ಮಿ ಆಗ್ಯಾವ. ನಾನು ಖುಷಿಯಾಗಿದ್ರೇ ಸ್ವಲ್ಪ ವ್ಯೂಸ್ ಬರ್ತಾವೆ ಸ್ನೇಹಿತರೆ. ನಾ ಏನೋ ದುಃಖದಾಗ ವಿಡಿಯೋ ಮಾಡಿದ್ನ ಅವ್ರು ಯಾರು ನೋಡೋದೇ ಇಲ್ಲ, ಯಾರೂ ಇಷ್ಟ ಪಡಲ್ಲ. ನಾನು ಆ್ಯಕ್ಟಿವ್ ಆಗಿರ್ತೀನಿ ಸ್ನೇಹಿತರೆ. ನಿಮ್ಮ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಆಗ್ತೀನಿ, ಆ್ಯಕ್ಟಿವ್ ಆಗಿರ್ತೀನಿ, ಇರಬೇಕಂತ ಮಾಡೀನಿ. 3 ದಿನ ಕೂಡಿ 3 ಬ್ಲೌಸ್ ಹೊಲ್ದೀನಿ. ಇನ್ನು ಹೆಂಗೆ ನಾಳೆಗೆ ಇವತ್ತಿನ ಕಟ್ ಮಾಡೋದು ಅಲ್ಲ ಸುಸ್ತಾಗಿ ಸ್ನೇಹಿತರೆ. 9 ಗಂಟೆ ಆಗೈತಿ, ಇವಾಗ 9-9:30 ಆಗಕ್ಕೆ ಬಂದೈತೆ. ಶ್ರಾವಣಿಗೆ ಕೂಡ ಹಾಸಿಗೆ ಕೊಡಬೇಕು, ಅವರು ಕುಂತಾರ. ಇವಾಗ ಒಂದು ಕಟ್ ಮಾಡಿದ್ರೆ ನಾಳೆಗೆ ಟೀಚ್ ಮಾಡ್ಕೊತೀನಿ. ನಾಳೆ ಶುಕ್ರವಾರ ಅಷ್ಟು ಮನೆಗೆ ತೊಳಿಬೇಕು. ನೋಡೋ ಸ್ನೇಹಿತರೆ, ಬೇಗ ಬೇಗ ಹೇಳ್ಬೇಕಂತ ಮತ್ತು ಎಡಿಟಿಂಗು ಎಲ್ಲ ಕೂಡಿ ಮತ್ತು 10-11 ಗಂಟೆ ಆಗುತ್ತೆ. ನಾಳೆಗೆ ಅಪ್ಲೋಡ್ ಮಾಡ್ಬೇಕು. ನೆಟ್ ಖಾಲಿ ಆಗಿ ಸ್ನೇಹಿತರೆ, ಇವತ್ತು 2 ವಿಡಿಯೋ ಅಪ್ಲೋಡ್ ಮಾಡೀನಿ, ನೆಟ್ ಖಾಲಿ ಆಗೈತೆ. ಏನು ಮಾಡೋಕ್ಕಲ್ಲ ನೋಡಿ, ಆ್ಯಕ್ಟಿವ್ ಆಗಿರ್ಬೇಕು. ನಾನು ಆ್ಯಕ್ಟಿವ್ ಇರಬೇಕು, ನಿಮ್ಮನ್ನೂ ಆ್ಯಕ್ಟಿವ್ ಇರಿಸ್ಬೇಕಂತೀನಿ. ನಾ ಬೇಜಾರನಾಗಿದ್ರೆ ಅದನ್ನು ಅರ್ಗಿಸೋಣಕ್ಕಾಗಲ್ಲ. ಅಕ್ಕ ನೀವೇ ಖುಷಿಯಾಗಿರಕ್ಕ. ನಾನು ಒಂದು ನಮ್ಮ ವೈನಿಯ ಬರ್ತಡೇ ವಿಡಿಯೋ ಹಾಕಿದ್ನೆಲ್ಲ ಖುಷಿಯಾಗಿದ್ದಿದ್ದು. ಅಕ್ಕ ಎಷ್ಟು ಖುಷಿಯಾಗಿರಿ ಅಂತ ಎಲ್ಲರೂ ಕಮೆಂಟ್ ಹಾಕಿರಲ್ಲ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ನಾನು ಖುಷಿಯಾಗಿರು ಅಂತ ನೀವು ಖುಷಿ ಪಡ್ತಿಲ್ಲ. ನಾನು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಆದ್ರೆ ಒಮ್ಮೊಮ್ಮೆ ಮತ್ತು ಮನುಷ್ಯ ಮ್ಯಾಗ ಕಷ್ಟ ಬರುವ. ನಮ್ಮ ಫ್ಯಾಮ್ಲಿ ಒಳಗಾದ್ರೆ ಇಷ್ಟು ದುಃಖ ಅನುಭವಿಸ್ತಿದ್ನೋ ಇಲ್ಲ ಗೊತ್ತಿಲ್ಲ. ಪುಟ್ಟಕ್ಕರ ಮನೆಯವ್ರಿಗೆ ಆದ್ರೆ ಅಷ್ಟು ದುಃಖ ಅನುಭವಿಸಿನಿ ನಾನು. ಯಾಕಂದ್ರೆ ಯಾವುದೇ ಇರಲಿ ಸ್ನೇಹಿತರೆ, ಕಳ್ಳು ಅನ್ನೋದು ಒಂದು ತಗೋತಂದ್ರೆ ಅದು ಕಳ್ಳು ಬಿಡ್ಸೋಕ್ಕಾಗಲ್ಲ. ನೀವು ಒಂದೇ ಹೊಟ್ಟೆ ಹುಟ್ಟಬೇಕು, ಒಂದೇ ಹೊಟ್ಟೆಯಾಗ ಬೆಳಿಬೇಕು ಅನ್ನಂಗೆ ಏನಿಲ್ಲ. ಕಳ್ಳೆ ಸ್ನೇಹಿತರೆ, ಕಳ್ಳು ಬಳ್ಳಿ ಅಂತಾರಲ್ಲ, ಸುಳ್ಳಲ್ಲ. ಅವ್ರು ಯಾರೋ ನಾವು ಯಾರೋ, ಅವ್ರ ಜಾತಿ ಬೇರೆ ನಮ್ಮ ಜಾತಿ ಸ್ನೇಹಿತರೆ. ಜಾತಿ ಅಂತ ನಾವು ಮಾಡ್ಕೊಂಡಿದ್ದು, ದೇವ್ರು ಮಾಡಿದ ಜಾತಿ ಅಲ್ಲ, ದೇವ್ರು ಮಾಡಿದ ಎಡ್ಡೆ ಜಾತಿ, ಗಂಡು ಹೆಣ್ಣು ಎಡ್ಡೆ ಜಾತಿ. ಇದೆಲ್ಲ ನವರ್ಕ್ ಬಂದು ಜಾತಿ ನಾ ಜಾತಿ ನೀ ಜಾತಿ ಅಂತ ಮಾಡ್ಕೊಂಡಿದ್ದು. ಮನುಷ್ಯ ಅನ್ನೋದೊಂದು ಮನುಷ್ಯತ್ವ ಅನ್ನೋದು ಇತ್ತಂದ್ರೆ ಎಲ್ಲ ಜಾತಿನೂ ಒಂದೇ ಸ್ನೇಹಿತರೆ. ನನಗೆ ಖುಷಿಯಾಗಿಬಿಟ್ಟೈತೆ ರೀ, ಫುಲ್ ಖುಷಿಯಾಗೈತೆ. ಅವ್ರಿಗೆ ಆರಾಮಾಗಿತ್ತಲ್ಲ ಸಾಕು, ಒಟ್ಟು ಅವ್ರಿಗೆ ಒಳ್ಳೇದಾತಲ್ಲ ಸಾಕು ಸ್ನೇಹಿತರೆ. ಒಳ್ಳೇದು ಬಗ್ಗಿಸ್ಬೇಕು ನಾವು. ಅದಕ್ಕೆ ಹಿಂಗಾಗಿ ನಾನು ಇನ್ಮೇಲೆ ಆ್ಯಕ್ಟಿವ್ ಆಗಿರೋದು. ಸೀರೆಗಳು ಆನ್ಲೈನ್ನಾಗ ತೋರಿಸೋದು, ಯಾವ್ಯಾವು ತೋರಿಸಿದ್ದು ಯಾವ ಇಷ್ಟ ಆಯ್ತು ಒಂದು ಸ್ಕ್ರೀನ್ಶಾಟ್ಗಳು ಕಳ್ಸ್ಯಾರ, ಕಾಟನ್ ಸೀರೆ ಬೇಕಂತ ಅವು ಒಂದಿಷ್ಟು ತೋರಿಸ್ತೀನಿ, ಎಲ್ಲನೂ ತೋರಿಸ್ತೀನಿ ಸ್ನೇಹಿತರೆ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕೋ ಮರಿಬೇಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಾನು ಕ್ರೀಮ್ ಹಚ್ಚು ಒಂದು ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್, ಗುಡ್ ನೈಟ್.